ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ ಕಿಚನಲ್ಲಿ ನಿಂತಿದ್ದೀನಿ. ಆ್ಯಕ್ಚುಲಿ ಇವತ್ತು ಬೆಳಿಗ್ಗೆಯಿಂದನೂ ನಾನು ಒಬ್ಬಳೇ ಇದ್ದೆ. ಮಧ್ಯಾಹ್ನ ಬಂದರು. ಏನೇನಾಯಿತು ಅಂದರೆ, ಇವತ್ತು ಅತ್ತೆಗೆ ರೆಗ್ಯುಲರ್ ಚೆಕಪ್ ಇತ್ತು. ಸೊ ರಾಜೇಶ್ ಮತ್ತು ರೋಷನ್ ಇಬ್ಬರೂ ಕರ್ಕೊಂಡು ಹೋಗಿದ್ರು. ನಮ್ಮ ಮಾವ ಫಾರ್ಮ್ ಲ್ಯಾಂಡ್ ಇದೆಯಲ್ಲ, ಅಲ್ಲಿಗೆ ಹೋಗಿದ್ರು. ಪ್ರಿಯಾ ಕುಶಾಲ್ ನಗರ್ಗೆ ಹೋಗಿದ್ದಾಳೆ. ಸಾನು, ಚಿಕ್ಕ, ಅಪ್ಪು ಇಬ್ಬರೂ ಅವರು ಆ್ಯಕ್ಚುಲಿ ಸ್ಕೂಲ್ಗೆ ಹೋಗಿದ್ರು. ಬಂದ ಮೇಲೆ ನಮ್ಮ ಕಸಿನ್ ಒಬ್ಬರು, ರಾಜೇಶ್ ಕಸಿನ್ ಇಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರು ನೋಡಿ. ಅವ್ರ ಮನೇಲಿ ಇವತ್ತು RCC ಹಾಕೋದಿತ್ತು ಅಂದ್ಬಿಟ್ಟು ಅಲ್ಲಿಗೆ ಅವರು ಎಲ್ಲರೂ ಮಕ್ಕಳೆಲ್ಲನೂ ಕೂಡ ಅಲ್ಲಿಗೆ ಹೋಗಿದ್ರು. ಅಕ್ಕನೂ ಅಲ್ಲಿಗೆ ಹೋಗಿದ್ರು. ಸೊ ಎಲ್ಲರೂ ಬಂದಾಗ 2:30-3 ಗಂಟೆ. ಅಲ್ಲಿ ತನಕ ನಾನು ಒಬ್ಬಳೇ. ಸೊ ವ್ಲಾಗ್ ಏನು ಮಾಡಲಿಲ್ಲ, ಒಬ್ಬಳೇ ಇದ್ನಲ್ಲ, ಬರೀ ಎಡಿಟಿಂಗ್ ಕೆಲಸ ಮಾಡ್ಕೊಳ್ತಾ ಇದ್ದೆ. ಆಮೇಲೆ ಅಡುಗೆ ಮಾಡಿದೆ. ನಾರ್ಮಲಾಗಿ ಅಡುಗೆ ತಿಂಡಿ ಎಲ್ಲ ಮಾಡಿ ಆಯಿತು. ಅತ್ತೆ ಬಂದ ಮೇಲೆ ಸಂಜೆ ಮಸಾಲೆ ಪುರಿಗೆ ರೆಡಿ ಮಾಡ್ಕೊ, ಮಸಾಲೆ ಪುರಿ ಮಾಡೋಣ ಅಂದರು. ಆ್ಯಕ್ಚುಲಿ ಎವ್ರಿ ಟೈಮು ಪ್ರಿಯಾ ಮಾಡೋದು. ಅವ್ಳ ಕೈಯಲ್ಲಿ ಮಾಡಿಸೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊ ಅಂದಿದ್ದು. ಬಟ್ ಅವ್ಳು ಬರೋದು ಲೇಟ್ ಆಗುತ್ತಂತೆ. ಅದಕ್ಕೆ ಇವತ್ತು ನನ್ನ ಸ್ಟೈಲಲ್ಲಿ ನಾನು ಮಾಡ್ತಾಯಿದ್ದೀನಿ. ಸೊ ಎಲ್ಲ ಶಾಪಿಂಗ್ ಮಾಡಿಸಿದ್ದೀನಿ. ಪೂರಿ ಇಲ್ಲಿ 2 ಥರದ ಪೂರಿ ಸಿಕ್ತು. ನಾನಲ್ಲಿ ಒಂದೇ ಥರದ್ದು ನೋಡ್ತಾ ಇದ್ದಿದ್ದು ಯಾವಾಗಲೂ ಬ್ಯಾಂಗ್ಳೂರಲ್ಲಿ. ಒಂದು ಪಾನಿಪುರಿದು, ಇನ್ನೊಂದು ಮಸಾಲೆ ಪುರಿದು, ಸ್ವಲ್ಪ ತಿಕ್ಕಿರುತ್ತಲ್ವ ಅದು. ಅದ್ರ ಜೊತೆ ಸೇವು, ಕಾಂಗ್ರೆಸ್ ಬೀಜ ಆ್ಯಂಡ್ ಇಲ್ಲಿ ಮಸಾಲೆ ಮಾಡ್ತಾಯಿದ್ದೀನಿ. ಆಲೂಗಡ್ಡೆ ಸ್ಟಫಿಂಗ್ ರೆಡಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಅದು ಪಾನಿಪುರಿಗೆ ನೀರು ಅದು ದಿವ್ಯಾ ಮಾಡಿದ್ದು. ಸೊ ದಿವ್ಯಾ ಅಂದರೆ ಪಕ್ಕದ ಮೇಲೆ ಅಕ್ಕ ಇದ್ದಾರಲ್ಲ, ನನ್ನ ಜೊತೆ ಘಟಬಾರ ಆಡಿ ಸೋದ್ರಲ್ಲ, ಅವ್ರ ಮಗಳು. ಮದುವೆ ಆಯಿತು ನೋಡಿ ಹೊಸದಾಗಿ ಲಾಸ್ಟ್ ಇಯರ್. ಸೊ ಅವಳದು ಪಾನಿಪುರಿ, ನಂದು ಮಸಾಲೆ ಪುರಿ. ಅದ್ರ ಜೊತೆ ಬೇಲ್ ಪುರಿ ಕೂಡ ಮಾಡೋಣ ಅಂತಿದ್ದೀನಿ. ಸೊ ಮಸಾಲೆ ರೆಡಿ ಆಯಿತು. ನಾನು ಮಸಾಲೆ ಮಾಡಿರೋದನ್ನು ವಿಡಿಯೋ ಮಾಡಿದ್ದೀನಿ, ಅದನ್ನು ನೀವು ನೋಡ್ಬೋದು. ಸೊ ಈಗ ವಾಟ್ ನೆಕ್ಸ್ಟ್ ಅಂದರೆ, ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ರಾಜೇಶ್ ಎಲ್ಲೋ ಅವರ ಕಸಿನ್ ಮನೆಗೆಲ್ಲ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋಗಿದ್ದಾರೆ. ರೋಷನ್ ವಾಕ್ಗೆ ಹೋಗಿದ್ದಾರೆ. ಇಲ್ಲಿ ನೋಡಿ ಎಲ್ಲ ಅಕ್ಕ ರೆಡಿ ಮಾಡಿಕೊಟ್ರು. ಇಲ್ಲಿ ಬಂದರು, ವಾಕ್ ಮಾಡಿ ಮುಗಿಸ್ಕೊಂಡು. ಇವ್ರು ನಮಗೆ ಹೇಳಿದ್ದು ಮಸಾಲೆ ಪುರಿನ ಮಾಡಿಸ್ಕೊಡ್ತೀನಿ ಅಂತ. ನನ್ನ ಕೈಯಲ್ಲೇ ಮಾಡಿಸ್ತಾ ಇದ್ದಾರೆ. ಲೇಟ್ ಆಗೋಯ್ತು, ಪ್ರಿಯಾ ಬರೋದು ಲೇಟ್ ಆಯ್ತು, ಅದಕ್ಕೋಸ್ಕರ ನೀವೇ ಮಾಡಿ ನಿಮ್ಮ ಸ್ಟೈಲಲ್ಲಿ ಅಂತ ಹೇಳಿದೆ. ನೀವೇ ಮಾಡಿ ನೀವೇ ತಿನ್ನಿ. ಇನ್ನ ಒಂದು ರಿಕ್ವೆಸ್ಟ್ ಆರ್ಡರ್ ಗೊತ್ತಿಲ್ಲ. ರಿಕ್ವೆಸ್ಟ್ ಫಾರ್ ಇಷ್ಟು ದಪ್ಪ ಅಲ್ಲ, ನೀವು ತಿರುಪತಿ ಲಾಡು ಅಂದ್ಬಿಡ್ತೀರಾ. ಆಮೇಲೆ ಅದು ಅಷ್ಟು ದಪ್ಪ ಅಲ್ಲ, ತಿರುಪತಿ ಲಾಡು. ಇಷ್ಟಿಷ್ಟು ಬೇಸನ್ ಲಾಡು ತುಂಬಾ ಇಷ್ಟ ನನಗೆ. ಬೇಸನ್ ಲಾಡು ಮಾಡೋದಕ್ಕೆ ಇಂಡೆಂಟ್ ನೆನ್ನೆ ಬಂದಿತ್ತು, ಬಟ್ ತುಪ್ಪ ತಂದಿರಲಿಲ್ಲ. ಇವಾಗ ಹೋಗ್ತಾ ಇದ್ದಾರಂತೆ ಇವರು. ಎಲ್ಲ ಕಸಿನ್ ಮನೆಗೆ ಹೋಗ್ಬಿಟ್ಟು ವಿಸಿಟ್ ಮಾಡಿ ಇವಾಗ ಬಂದಿದ್ದಾರೆ. ಯಾವಾಗಲೂ ಬೈತಾ ಇರ್ತಾರೆ ಬರಲ್ಲ ಬರಲ್ಲ ಅಂತ. ಈಗ ನಡೀರಿ ಮಸಾಲೆ ಟೇಸ್ಟ್ ಮಾಡಿ. ಇವತ್ತು ಮಧ್ಯಾಹ್ನ ಸಾರು ಖಾರ ಮಾಡಿಬಿಟ್ಟಿದ್ದೆ. ಅದಕ್ಕೆ ಮಸಾಲೆ ಪುರಿ ಕಡಿಮೆ ಖಾರ ಹಾಕ, ಅದಕ್ಕೆ ನೋಡಿ ನಡೀರಿ. ಅಪ್ಪ ಅಯ್ಯೋ ಏನ್ ಖಾರ ತಿಂತೀರ ನೀವು, ಗಷ್ಟಕ್ಕಾಗಲ್ವಾ ಅಂತಿದ್ರು. ನಾನು ತಿಂತೀನಿ, ಖಾರನೇ ಇಲ್ಲ. ಹಿಂಗೆ ನಮಗೆ ಅಭ್ಯಾಸ ಆಗಿದೆ ತಿಂದು. ಅವರು ಸ್ವಲ್ಪ ಕಡಿಮೆ ತಿನ್ನೋದಲ್ವಾ ಖಾರ, ಅವ್ರಿಗೆ ಜಾಸ್ತಿನೇ ಖಾರ ಅನಿಸ್ಬಿಡುತ್ತೆ. ಅದಕ್ಕೆ ಮಸಾಲೆ ಪುರಿಗೆ ನನ್ನ ಪ್ರಕಾರ ಅದು ಖಾರ ಇಲ್ಲ. ಸೊ ಒಂದ್ಸರಿ ಟೇಸ್ಟ್ ನೋಡಿ. ಇದು ನಾನು ಇವಾಗ ಸ್ವಲ್ಪ ಟೇಸ್ಟ್ ಮಾಡಿದೆ, ನನಗೇನು ಅನಿಸ್ಲಿಲ್ಲ. ಖಾರ ಅನಿಸಿಲ್ವಾ? ಹಾಂ ಖಾರ ಹಾಕ್ಬೇಕಂತ ಪುಟ್ಟ ನಮಗೆ ಬೇರೆ ಖಾರ ಹಾಕೋಣ. ಅಲ್ಲಿ ಕಣಪ್ಪ, ನಡಿಯಪ್ಪ. ಎಲ್ಲ ರೆಡಿ ಆಗ್ತಾರೆ ಬಾಟಿಗಾಡೋದಕ್ಕೆ. ಎತ್ಕೋ ಅದೆಲ್ಲ. ಏನು ಬಿಸಿನೀರು ಇಡ್ಬೇಕಾ? ಹಾಂ, ಫುಲ್ ಇಡ್ಬೇಕಂತ. ಹುಷಾರ್ ಸಾನು. ಇಲ್ಲಿಂದ ಪಕ್ಕದ ಮನೆಗೆ ಶಿಫ್ಟ್ ಆಗ್ತಾ ಇದೆ ಈಗ ಎಲ್ಲ. ಹಾಂ, ಇಲ್ಲಿ ಮಾಮ TV ನೋಡ್ತಿರ್ತಾರೆ, ಗಲಾಟೆ ಮಾಡೋಕ್ಕೆ ಬಿಡೋದಿಲ್ಲ. ಅದು ಗಲಾಟೆ ಮಾಡಿ ಅಂತ. ಸ್ವಲ್ಪ ಬಿಸಿ ಮಾಡೋಣ, ತಣ್ಣಗಾಗಿರುತ್ತೆ. ಬಿಡೋದಿಲ್ಲ, ಬಿಸಿ ಮಾಡಿ ತೊಗೊಂಡ್ಬರ್ತೀನಿ. ಇದೀಗ ಮಾಡಿ ತುಂಬ ಹೊತ್ತಾಯ್ತಲ್ಲ, ತಣ್ಣಗೆ ಆಗ್ಬಿಟ್ಟಿರುತ್ತೆ ಅಂತ ಬಿಸಿ ಮಾಡ್ತಿದ್ದೀನಿ. ಅಮ್ಮಂಗೆ ನಾನು ಹೇಳ್ತಿದ್ದೀನಿ, ಅಮ್ಮ ಸ್ವಲ್ಪ ಹೊತ್ತು ಹಿಡೀರಮ್ಮ, 7:30 ಅಂದರೆ ಮಕ್ಕಳು ಹೊಟ್ಟೆ ಹಸಿಬಿಟ್ಟಿದೆ ಅಂತೆ. ಮಕ್ಕಳ ಮೇಲೆ ಹಾಕ್ಕೊಂಡು ಅವ್ರು ಬೇಗ ಮಾಡುವಂಥವ್ರೆ. ರೋಷನ್ನು ಬಂದಿಲ್ಲ, ಆಮೇಲೆ ಕೊಡ್ಬೇಕು ಅವ್ರಿಗೆ. ಎಸ್
ಎಲ್ಲ ಇವು ಮಕ್ಕಳೇ ಮಾಡ್ತಾರಂತ ಎಲ್ಲ ನಾ ಮುಂದು ತಾ ಮುಂದು ನೀನೇ ಮಾಡ್ತೀಯ ಚಿಕ್ಕ. ಹಾಂ ನೂರ 15 ಮೆಸೇಜು ಇನ್ನೂ ಬಂದಿಲ್ಲ. ಯಾರ್ರಿ ಮಸಾಲ ಪುರಿ ಪ್ಲೇಟಿಗೆ 30 ಬನ್ನಿ. ಒಂದು ಬೌಲ್ಗೆ 4 ಕಣ ಪುಡಿ ಮಾಡಿ. ಸೊ ಹೇಗಿದೆ ಸೂಪರ್. ವಾಸನೆ ಬಂದಿರಬೇಕು. ಅಪ್ಪ ಹೇಗಿದೆಯಾ? ಎಂಜಾಯ್ ಮೊಸರು ಹಾಕ್ಲ ನಿಮಗೂ? ಇಲ್ಲಿ ಸೂಪರ್ ಅಲ್ಟಿಮೇಟ್. ಅಯ್ಯೋ ನಾವಿರೋದೇ ಹಿಂಗೆ ರಿಯಾಲಿಟಿ. ಹಂಗೆ ಪಾನಿಪುರಿ ರೆಡಿ ಆಗ್ತಾ ಇದೆ. ಎಲ್ಲ ಮಕ್ಕಳು ಕವ ಕಾಯ್ತಾ ಇದ್ದಾರೆ. ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರು ಕವ ಕಾಯ್ತಾ ಇದ್ದಾರೆ ಅಲ್ಲಪ್ಪ. ಇಲ್ಲಿ ನೋಡಿ ಇವ್ರು ಕೂತ್ಕೊಳ್ಳೋ ಪುಟ್ಟ ಕೂತ್ಕೋ. ಮಸಾಲ ಪುರಿ ಆಯಿತು, ಪಾನಿಪುರಿ ಆಯಿತು. ನೆಕ್ಸ್ಟ್ ಬೇಲ್ಪುರಿ ಮಾಡ್ತಾಯಿದ್ದೀನಿ. ಬೇಲ್ಪುರಿ ಕೂಡ ತುಂಬಾ ಈಸಿ. ನಮಗೆ ಬೇಲ್ಪುರಿಗೆ ಮೇನ್ ಬೇಕಾಗಿರೋದು ಮಸಾಲ ಪುರಿದು ಮಸಾಲೆ. ಈಗ ನಾವು ಚುರುಮುರಿ ಮಾಡ್ತೀವಲ್ವ, ಚುರುಮುರಿಗೇನೆಲ್ಲ ಹಾಕ್ತೀವಿ? ಈರುಳ್ಳಿ, ಕ್ಯಾರೆಟ್, ಟೊಮ್ಯಾಟೊ ಅಥವಾ ನಿಂಬೆಹಣ್ಣಿನ ಹುಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಚಟ್ನಿ, ಸ್ವಲ್ಪ ಎಣ್ಣೆ, ಉಪ್ಪು ಮತ್ತು ಖಾರ. ಅದ್ರ ಜೊತೆ ನಾವು ಮಸಾಲೆ ಮಾಡಿರ್ತೀವಲ್ಲ ಅದನ್ನು ಮಿಕ್ಸ್ ಮಾಡಬೇಕು. ತುಂಬಾ ಚೆನ್ನಾಗಿರುತ್ತೆ. ನಮಗೆ ಹೊರಗಡೆ ನಾವು ಏನು ರೆಸ್ಟೋರೆಂಟಲ್ಲಿ ತಿಂತೀವೋ ಅಥವಾ ಚಾಟ್ ಸೆಂಟರ್ಸಲ್ಲಿ ತಿಂತೀವೋ ಇದೇ ಥರ ಇರೋದು. ಬಟ್ ಇದಕ್ಕೆ ಪೂರಿ ನಾವು ಏನು ಯೂಸ್ ಮಾಡ್ತೀವೋ ಅಥವಾ ಮಂಡಕ್ಕಿ ಅದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಅದು ನನಗೆ ಇಲ್ಲಿ ಸಿಗಲಿಲ್ಲ. ಬೆಂಗಳೂರಲ್ಲೂ ಅಷ್ಟೇ ನನಗೆ ಒಂದೊಂದು ಸಾರಿ ಸಿಗುತ್ತೆ, ಒಂದು ಸಾರಿ ಸಿಗೋದಿಲ್ಲ. ಅದಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ತಿಂದು ನೋಡಿ ನೀವು. ಅವ್ರಿಗೆ ಬೇಡ ಅಂತ ಸಾಕಾ? ಒಂದು ಬೌಲ್ ತಗೋ. ಅವ್ರಿಗೆ ಸಾಕಂದ್ಮೇಲೆ ನಮ್ಗೆ ಹೋಗ್ಬಿಡಿ, ನೀವು ಹಾಕೊಂಡು ತಿನ್ನಿ ಗಂಡ ಹೆಂಡ್ತಿ. ನಾನ್ ವೆಜ್ ತಿಂದು ಬೇಜಾರಾಗ್ಬಿಟ್ಟಿತ್ತು. ಈಗ ಇದು ಈ ಟೇಸ್ಟು ಸೂಪರ್ ಅಲ್ಲ? ನಿನ್ನೆ ಹೋಮ್ ಮೇಡ್ ಚಾಟ್ಸ್ ಪಾರ್ಟಿ ಆದಮೇಲೆ ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಊಟ ಕೂಡ ಮಾಡಿಲ್ಲ, ಹಾಗೆಯೇ ಮಾತಾಡಿಕೊಂಡು ಹಾಗೆ ಟೈಮ್ ಪಾಸ್ ಮಾಡ್ಕೊಂಡು ಮಲ್ಕೊಂಡ್ವಿ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ನೆನ್ನೆನೇ ನನಗೆ ಇಂಡೆಂಟ್ ಬಂದಿತ್ತಲ್ವ ಬೇಸನ್ ಲಾಡು ಮಾಡೋದು. ಸೊ ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇವತ್ತು ನಾನು ಹೊರಡೋ ದಿನ.
ಆಮೇಲೆ ಮಾಡ್ಬೋದಿತ್ತು ಮಧ್ಯಾಹ್ನನೋ ಸಂಜೆನೋ, ಬಟ್ ಇವತ್ತು ಹೊರಡಬೇಕಲ್ಲ, ಅದಕ್ಕೆ ಬೆಳಿಗ್ಗೆನೆ ಮಾಡಿ ಕೊಡ್ತಾ ಇದ್ದೀನಿ. ಬೇಸನ್ ಲಾಡು ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಇಂಗ್ರೀಡಿಯೆಂಟ್ಸ್ ಮೆಥಡ್ಸ್ ಎಲ್ಲನೂ ನಾನು ಮೊದಲೇ ವಿಡಿಯೋ ಮಾಡಿರೋದ್ರಿಂದ ಇವಾಗ ತೋರಿಸ್ತಾ ಇಲ್ಲ. ಸೊ ಪ್ಲೇ ಲಿಸ್ಟ್ ಅಥವಾ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಇಂಟ್ರೆಸ್ಟ್ ಇರೋರು ಪ್ಲೀಸ್ ಚೆಕ್ ಮಾಡಿ, ತುಂಬ ಚೆನ್ನಾಗಾಗತ್ತೆ. ಅವ್ರು ದೊಡ್ಡಮ್ಮನಿಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಈಗ ಅವನು. ನಿಮ್ಗೆ ಇಷ್ಟ ಅಲ್ವನಾ? ಅವನೇ ಮಾಡಿಸ್ತಿರೋದು. ಓಕೆ. ಘಮ ಘಮ. ಇದು ಈಗ ಹೀರ್ಕೊಳ್ತಿರೋ ಇಂಡಿಕೇಶನ್ ಅಥವಾ ಬಿಡ್ತಾ ಇರೋ ಇಂಡಿಕೇಶನ್? ಇಲ್ಲ, ಇದು ಹೀರ್ಕೊಳ್ಬೇಕು, ಇನ್ನ ಕಲರ್ ಚೇಂಜ್ ಆಗುತ್ತೆ. ಇದು ಗ್ರೇಪ್ಸ್ ಕಟ್ ಮಾಡಬೇಕಾ? ಆಯ್ತು, ಅವ್ನು ಮಾಡ್ತಾ ಇದ್ದಾನೆ, ಅಪ್ಪು ಮಾಡ್ತಾ ಇದ್ದಾನೆ. ಬಾದಾಮಿ ಮಾಡಿ, ಗೋಡಂಬಿ ಮಾಡಿ. ಕೈ ಆಡಿಸ್ದೆ ಬಿಟ್ರೆ ಒಂದೇ ಕಡೆ ಕೆಂಪಗಾಗ್ಬಿಡುತ್ತೆ. ಓಕೆ. ಆಡಿಸ್ತಾನೆ ಇರುತ್ತೆ, ಇದನ್ನ ಹೀರ್ಕೊಳ್ಳೋದು. ಮತ್ತೆ ಬಾ ಬಾ ಬಾ. ನಾನು ಇದು ಹಾಕ್ಬೋದಾ ಪಿಸ್ತಾ? ನಿಮ್ಗೆ ಆಪ್ಷನ್ ಅದ್ರೊಳಗೆ ಉಪ್ಪಿರುತ್ತಲ್ಲ ಪಿಸ್ತಾದಲ್ಲಿ. ನಿಮ್ಮ ಉಪ್ಪಿನಲ್ಲಿ ಅಲ್ಲ, ನಿಮ್ಮ ಬಾದಾಮಿನಲ್ಲಿ ಉಪ್ಪಿದೆಯಾ? ನಿಮ್ಮ ಸ್ವೀಟಿನಲ್ಲಿ ಉಪ್ಪಿದೆಯಾ ಅಂತ ಕೇಳೋ ಥರ ಆಗುತ್ತೆ. ಸ್ವೀಟಿನಲ್ಲಿ ಉಪ್ಪಿದೆಯಾ? ಈ ಎಲ್ಲ ತಿನ್ನೋದಕ್ಕೆ ಉಂಡೆ ಮಾಡ್ತಾ ಇರೋದು ನೋಡಿ. ಏಯ್ ಚಿಕ್ಕ ಚಿಕ್ಕದ್ ಮಾಡ್ರಪ್ಪ, ದಪ್ಪ ಆಯ್ತು. ಅಷ್ಟು ದಪ್ಪ? ಅದನ್ನ ದಪ್ಪನೇ ಸಾಕಾಗ್ಲಿಲ್ಲ ಅಂತ ಇನ್ನೊಂದು ತಿಂದ್ರೆ ಸೈಜ್ ಮೇಲೆ ಡಿಪೆಂಡ್ ಅಲ್ಲ ಅದು. ತಿಂಡಿ ತಿನಿಸು ಮತ್ತೆ ಟೇಸ್ಟ್ ಮೇಲೆ ಡಿಪೆಂಡ್. ವಿಜಯಮ್ಮ ಅರಗಿಸ್ಕೊಂಡು ಇಟ್ಕೊಂಡಿರ್ತಾಳೆ, ತಟ್ಟೆ ತೋರಿಸ್ತಕ್ಕೆ ಅವ್ರ ಅಮ್ಮ ಹಂಗೆ ಕೊಡೋದೇ ಇಲ್ಲ. ನಿಮ್ಮ ಅಜ್ಜಿ ಒಂದೇ ಕೊಡೋದು, ಆಮೇಲೆ ಹೇಳ್ಬಿಟ್ಟಿದಾರ ಮೊದ್ಲೇ, ಯಾರು ಬಂದು ನಿಂತ್ಕೊಂಡ ಕೊಟ್ರು ಬೇಡ ಅಂತ ಹೇಳ್ಬೇಕು ಅಂತ. ಮಾಡಿದ್ರೆ ಪುಡಿ ಆಯ್ತದೆ. ಹೆಂಗ ಒಂದು ಮಾಡ್ರ, ಉಂಡೆ ಕಟ್ರೆ ಸಾಕು, ಬಾಯಿಗೆ ಹೋದ್ರೆ ಅದು ಪುಡಿನೇ ಆಗೋದು. ಟೇಸ್ಟ್ ಯಾರು ಟೇಸ್ಟ್ ನೋಡಿದ್ರಿ? ಓಕೆ. ಯಾಕಪ್ಪ ಇನ್ನೊಂದು ರೌಂಡ್ ಮಾಡ್ತಾ ಇದೀಯಾ? ಇದ್ರಲ್ಲಿ ಎಷ್ಟು ಉಂಡೆ ಆಗುತ್ತೆ, ಎಷ್ಟು ಉಂಡೆ ಆಗುತ್ತೆ, ಅದ್ರಲ್ಲಿ ಮಿಕ್ಕಾಯ್ತಲ್ಲ ಅದ್ರಲ್ಲಿ ಮಾಡಿರ್ಬೋದಾ ಅಂತ ಕೇಳೋದು ಬರೀ. ಅದಕ್ಕೆ ನಾನು ತಗೊಂಡೋಗ್ಬೇಕಲ್ಲ, ಸಾಕಾಗಲ್ಲ ಅಂತ. ಆಮೇಲೆ ಅದ್ರಲ್ಲಿ ಕೊಡಲ್ಲ ಅಂದ್ಬಿಟ್ರೆ ಕಡಿಮೆ ಆಗಿದೆ ಅಂತ, ಅದಕ್ಕೆ ನಾನು ತಗೊಂಡೋಗ್ಬೇಕು. ನಮ್ಮ ಸಾನು ಮಮ್ಮ ನಾವು ಬೇಕ್ರಿ ಓಪನ್ ಮಾಡೋ, ನಮ್ಮ ಬೇಕ್ರಿ ಸಿಗುತ್ತೆ ಬನ್ನಿ ಅಂತ ಹೇಳೋದು. ರಿಟೈರ್ಮೆಂಟ್ ಲೈಫ್ ಇದೊಂದು ಐಡಿಯಾ ಇದೆಯಲ್ಲ, ನರ್ಸರಿ ಆಯ್ತು. ಪಾಪ ಅದ್ರಲ್ಲಿ ಉಂಡೆ ಇದ್ರಲ್ಲಿ ಚಿಪ್ಸ್ ಮಾಡೋಕ್ಕಾಗೋದಿಲ್ಲ, ಸಿಹಿ ಇರುತ್ತೆ. ಕಾಯಿ ಇರುತ್ತಲ್ಲ ಅದ್ರಲ್ಲಿ ಮಾಡೋದು. ಇದು ರೋಷನ್ ಹಲಸಿನ ಹಣ್ಣು ತಂದಿದ್ರು, ಅಂದರೆ ನಮ್ಮ ತೋಟದ್ದೇನಲ್ಲ, ಹೊರಗಡೆಯಿಂದ ತಂದಿದ್ರು. ಅದು ನಾವು ಬೆಂಗಳೂರಿಗೆ ಹೋಗ್ತಿದ್ದೀವಲ್ಲ ಇವತ್ತು, ಹೊರಡೋ ದಿನ. ಸೊ ತೊಗೊಂಡು ಹೋಗಲಿ ಅಂತ ಹೇಳಿಬಿಟ್ಟು ರೋಷನ್ ಕಟ್ ಮಾಡಿಕೊಡ್ತಾ ಇದ್ದಾರೆ. ಅದರಲ್ಲಿ ಸಾನುಗೆ ಪ್ಯಾನ್ ಕೇಕ್ ನಾನು ಒಂದ್ಸರಿ ಮಾಡಿದ್ದೆ, ಹಲಸಿನ ಹಣ್ಣೊಂದು ಫ್ಲೇವರ್ ಹಾಕ್ಬಿಟ್ಟು. ಸೊ ಅದು ನೆನಪು ಬಂದ್ಬಿಟ್ಟು, ಮಮ್ಮ ಮಾಡಿಕೊಡು ಮಮ್ಮ ಅಂತ ಇಂಡೆಂಟ್ ಹಾಕ್ತಾ ಇದ್ದಾಳೆ. ಅವ್ರ ಪಕ್ಕ ಇರೋರು ಮಕ್ಕಳು ಎಲ್ಲನೂ ನಮಗೂ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಬಟ್ ನಾವು ಇವತ್ತು ಹೊರಡೋ ಡೇ, ಸೊ ಹಾಗಾಗಿ ಇವತ್ತೇನು ಮಾಡೋದಕ್ಕಾಗೋದಿಲ್ಲ, ನೆಕ್ಸ್ಟ್ ಬಂದಾಗ ಮಾಡೋಣ ಅಂತ ಹೇಳಿದ್ದೀನಿ. ಸೊ ಎಲ್ಲ ಪ್ಯಾಕಿಂಗ್ ಮುಗಿಸ್ಕೊಂಡು ಹೊರಟ್ವಿ ಸ್ನೇಹಿತರೆ. ಈ ಸರಿ ತುಂಬಾ ಲಾಂಗ್ ಇದ್ವಿ, ಹಬ್ಬಕ್ಕೆ ಬಂದಿದ್ದು. ಸಾನುಗೆ ರಜಾ ಇತ್ತಲ್ಲ ಅಂದ್ಬಿಟ್ಟು ಸಾನು ಬೇಜಾರು ಪಡ್ತಾ ಇದ್ದಾಳೆ, ಮಿಸ್ಸಿಂಗ್, ನನಗೆ ಆಟ ಆಡಬೇಕಿತ್ತು, ಇಲ್ಲೇ ಇರಬೇಕಿತ್ತು ಅಂತ ಹೇಳಿಬಿಟ್ಟು. ಸಮ್ಮರ್ ಹಾಲಿಡೇಸ್ ಅಂತ ನಾವು ಇಷ್ಟು ದಿನ ಇದ್ದಿದ್ದು, ಇಲ್ಲಾಂದರೆ 2 ಡೇಸಲ್ಲೇ ವಾಪಸ್ ಆಗ್ತಾ ಇದ್ವಿ, ಯಾವಾಗಲೂ ನೋಡಿದ್ದೀರಾ. ಸೊ ಇವತ್ತಿನ ವ್ಲಾಗ್ ಕೂಡ ಇದರೊಂದಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಸಿಗೋಣ ನನ್ನ ನೆಕ್ಸ್ಟ್ಗೆ. ಬಾಯ್ ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋಲಿ.